T20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ರಾಯಭಾಗ ತಾಲೂಕಿನ ಭಾವನಾ, ಸವದತ್ತಿ ಹಾಗೂ ಚಿಂಚಲಿಯಿಂದ ಏತ ನೀರಾವರಿ ಪೈಪ್ಲೈನ್ ಮೂಲಕ ರಾಯಭಾಗ ತಾಲೂಕಿನ 2 ಮತಕ್ಷೇತ್ರಗಳು, ಒಂದು ರಾಯಭಾಗ ಮತಕ್ಷೇತ್ರ, ಇನ್ನೊಂದು ಕುಡಚಿ ಕ್ಷೇತ್ರ ರೈತರಿಂದ ಪ್ರತಿಭಟನೆ ಮಾಡಲಾಗಿದೆ. ಸಂಪೂರ್ಣ ರಸ್ತೆ ಬಂದ್ ಮಾಡಿ ಕೆರೆ ತುಂಬುವ ತನಕ ನಾವು ಎಲ್ಲ ರೈತರು ಸೇರಿ ಗಟ್ಟಿಯಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆರೆ ತುಂಬುವ ಯೋಜನೆಗಳು ಮೇಕಳಿ ಭಾಗದ 39 ಹಳ್ಳಿಗಳು ಮತ್ತು ಸವದತ್ತಿ ಬಸ್ತವಾಡ ಭಾಗದ 19 ಕೆರೆಗಳ ತುಂಬುವ ಯೋಜನೆ ಬಗ್ಗೆ ತೀವ್ರ ಪ್ರತಿಭಟನೆ ಜರುಗಿದೆ. ಸಾವಿರಾರು ರೈತರು ಅಲ್ಲಿನ ಹೋರಾಟಕ್ಕೆ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ರೈತರು ತಮ್ಮ ಕುರಿಗಳು, ಎತ್ತುಗಳ, ಅನೇಕ ಜಾನುವಾರುಗಳ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ರೈತರು ತಕ್ಷಣ ಅಧಿಕಾರಿಗಳು ಎಚ್ಚೆತ್ತು ಕೆರೆ ತುಂಬಿಸಬೇಕು ಮತ್ತು 59 ಕೆರೆ ತುಂಬಿದ್ರೆ ಮಾತ್ರ ನಮ್ಮ ಜೀವನ ಅಮೃತವಾಗುತ್ತೆ ಎಂದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅರ್ಧಗಟ್ಟಿಯಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ. ನಮ್ಮ ದೇಶದ ಬೆನ್ನೆಲುಬು ರೈತ. ಬೆಳೆದಿರತಕ್ಕಂತಹ ಬೆಳೆಯು ಬೆಳೆದರೆ ಮಾತ್ರ ನಾವು ಜೀವಂತವಾಗಿರ್ತೀವಿ. ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ಮುಖ್ಯವಾದದ್ದು ನೀರು ಎಂದು ಕಿಡಿಕಾರಿದ್ರು. ಈ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿಗಳು ಆದ ಮೊಹಮ್ಮದ್ ರೋಷನ್ ಆಗಮಿಸಿ ರೈತರಿಗೆ ಸಾಂತ್ವನ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಆತ್ಮೀಯ ಗುರುಜಿರವರು ಅದೇ ರೀತಿ ರೈತರಿಗೋಸ್ಕರ ಸದಾ ಹೋರಾಟ ಮಾಡ್ತಾ ಇರುವಂಥ ಚಿನ್ನಪ್ಪರವರು, ನನ್ನ ಸಹೋದ್ಯೋಗಿಗಳು, ಉಪವಿಭಾಗಾಧಿಕಾರಿಗಳು ಸಂಪಗಾವಿರವರು, ಅದೇ ರೀತಿ ತಹಶೀಲ್ದಾರ್ ಅವರು ಹಾಗೂ ಎಲ್ಲ ಉಳಿದ ನಮ್ಮ ಆಫೀಸರ್ಗಳು, ಸಿಬ್ಬಂದಿಗಳು ಎಲ್ಲರಿಗೂ, ಜೊತೆಯಲ್ಲಿ ಇಲ್ಲಿ ಕೇಂದ್ರ ಬಿಂದುಗಳು ನಮ್ಮ ರೈತ ಬಾಂಧವರಿಗೆ ನಾನು ಮೊದಲನೇದಾಗಿ ತಮಗೆ ತಮ್ಮ ಶಾಂತಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬೇಕು. ತಾವು ಶಾಂತಿಯಿಂದ, ಇಷ್ಟು ಶಾಂತತೆಯಿಂದ ತಾವು ಈ ಒಂದು ಸಭೆಯನ್ನು ನಡೆಸಿದಿರಿ. ತಮಗೆ ಅಭಿನಂದನೆಗಳು, ಧನ್ಯವಾದಗಳು. ಈಗ ಏನೇನು ವಿಚಾರಗಳು ಪ್ರಸ್ತಾಪಕ್ಕೆ ಬಂದಿದ್ದಾವೆ ಎಲ್ಲ ವಿಚಾರಗಳನ್ನು ನಾನು ಕೇಳಿದ್ದೀನಿ, ನೋಟ್ ಮಾಡ್ಕೊಂಡಿದ್ದೀನಿ. ಸೋಲಾರ್ ಪವರ್ ಪ್ರಾಜೆಕ್ಟ್ ಏನಿದೆ, ನಾನು ವಾಪಸ್ ಹೋಗಿ ಆ ಫೈಲ್ನ ತರಿಸ್ಕೊಂಡು ಎಲ್ಲ ಚೆಕ್ ಮಾಡ್ತೀನಿ. ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕೋ ಮಾಡಿಕೊಡ್ತೀನಿ. ಎರಡನೇದು, ಗಣಿಗಾರಿಕೆ ಎಲ್ಲೇ ಆಗ್ತಾ ಇದೆ, ಪರ್ಯಾಯ ಬಸ್ತುವಾಡ, ಪರ್ಯಾಯ ಜಾಗ ಸ್ವಲ್ಪ ನಾವು ಹುಡ್ಕೋಣ. ನನಗೆ ಹೈವೇ ಪ್ರಾಜೆಕ್ಟ್ಸ್ ಆಗಬೇಕು, ರಸ್ತೆಗಳಾಗಬೇಕು, ಅಭಿವೃದ್ಧಿಗೆ ಧಕ್ಕೆ ಆಗದಂತೆ ಹಾಗೂ ಇವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಧಿಕಾರಿಯಾಗಿ ನಮ್ದಾಗೆ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ಪರ್ಯಾಯ ವ್ಯವಸ್ಥೆ ನಾನು ಹುಡುಕ್ತೀನಿ. ಅಲ್ಲಿ ಮಠ ಸ್ವಲ್ಪ ಶಾಂತಿಯಿಂದ ತಾವು ಇರಬೇಕಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಮೂರನೇದು ಬಹಳ ಮುಖ್ಯವಾದಂಥ ವಿಚಾರ, ಈ ಕೆರೆಗಳ ತುಂಬುವ ಯೋಜನೆ. ಈಗ ನೀರಾವರಿ ಇಲಾಖೆಯವರಿದ್ದಾರೆ, ನಮ್ಮ ಹೆಸ್ಕಾಂ KPT ಸರ್ ಅವರಿದ್ದಾರೆ, ಮತ್ತು ನಮ್ಮ ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈಗ ಮೊದಲ ಭಾಗದಲ್ಲಿ ಇರುವಂಥ ಕೆರೆಗಳನ್ನು 10 ದಿವಸದಲ್ಲಿ ನೀವೇನು ಹೇಳ್ತಾ ಇದ್ದೀರಲ್ವ, 10-15 ದಿವಸದ ಒಳಗಡೆ ಅದನ್ನು ಟ್ರಯಲ್ ರನ್ ಮಾಡಲಿಕ್ಕೆ ನಾವು ಬಟನ್ ಪ್ರೆಸ್ ಮಾಡಿ ನೋಡಬೇಕು. ಇದು ನಾನು ನೀವು ಅಲ್ಲಿ ಹೋಗಿ ನೋಡೋಣ, ಬಟನ್ ಒತ್ತಿ ಎಲ್ಲ ಫಂಕ್ಷನ್ ಆಗ್ತಾ ಇದೆಯಾ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಅದು 15 ಡೇಸ್ ಒಳಗಡೆ ನಾವು ಮಾಡೋಣ. ನಾನು ಮಾನಿಟರ್ ಮಾಡ್ತೀನಿ. ನಮ್ಮ ಪರವಾಗಿ ಚಿನ್ನಪ್ಪ ಅವರು ಹೇಳಿದ ಹಾಗೆ ನಾನು ಇದನ್ನು ಪರ್ಸನಲಿ ಮಾನಿಟರ್ ಮಾಡ್ತೀನಿ. ಇದಾದ ನಂತರ ನಾನು ಇದರ ಮಧ್ಯದಲ್ಲೇ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಪ್ರೋಟೋಕಾಲ್ ಪ್ರಕಾರ ಇದನ್ನು ಅತಿ ಬೇಗನೆ ಇನಾಗ್ರೇಟ್ ಮಾಡಿ ನಾವು ಲೋಕಾರ್ಪಣೆ ಮಾಡಿಬಿಟ್ಟು ಇದನ್ನು ಚಾಲ್ತಿಗೆ ತಗೊಂಡು ಬರ್ತೀವಿ. ಎಲ್ಲೆಲ್ಲಿ ಈಗ 2ನೇ ಭಾಗದಲ್ಲಿ 4.5 ಕಿಲೋಮೀಟರ್ ಎಲ್ಲಿ ಈ ಪೈಪ್ಲೈನ್ ಇನ್ನೂ ಆಗಲಿಲ್ಲ, ರೈಸಿಂಗ್ ಮೇನ್ ಆಗಲಿಲ್ಲ, ರೈಸಿಂಗ್ ಮೇನ್ ಎಲ್ಲಿ ಆಗಲಿಲ್ಲ, ಅದೀಗ ತಹಶೀಲ್ದಾರ್ ಅವರು ನಾಳೆಯಿಂದನೇ ಆ ಗ್ರಾಮಗಳಿಗೆ ತಾವು ಭೇಟಿ ಕೊಟ್ಟು ಅಲ್ಲಿ ಕೂತ್ಕೊಂಡು ಎಲ್ಲ ರೈತರ ಯಾವ ಮೂಲದಿಂದ ಹೋಗ್ತಾ ಇದೆ ಅವರ ಜೊತೆ ಒಂದು ಹೊಂದಾಣಿಕೆಯನ್ನು ಸಾಧಿಸಿ ಕಾಂಟ್ರಾಕ್ಟರ್ ಅವರು ಪ್ಯಾರಲಲ್ಲಿ ತಾವು ಕೆಲಸವನ್ನು ಶುರು ಮಾಡಿರಿ. ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳಾಗ್ತಾ ಇದ್ದಾವೆ ತಹಶೀಲ್ದಾರ್ ಅವ್ರ ಜೊತೆ ಮಾತಾಡ್ಕೊಳ್ಳಿ. ನಮ್ಮ ಮಂಟೂರವರು, ನಮ್ಮ ಹಳ್ಳಿ ಪರಿಚಯರು, ನೀವು ಹೆಲ್ಪ್ ಮಾಡಬೇಕು. ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಶಾಂತಿ ಇಲ್ಲ, ಯಾರಿಗೆ ತೊಂದರೆ ಕೊಡೋ ಉದ್ದೇಶ ನಮಗಿಲ್ಲ, ರೈತರಿಗೂ ಇರಲ್ಲ, ಅಧಿಕಾರಿಗಳು ನಮಗೂ ಇರಲ್ಲ, ಎಲ್ಲ ಶಾಂತಿಯಿಂದ ಆಗಬೇಕು. ತಹಶೀಲ್ದಾರ್ ಅವರು ಏನು ಹೇಳ್ತಾರೆ ಅದನ್ನು ತಾವೆಲ್ಲರೂ ಸ್ವಲ್ಪ ಒಪ್ಕೊಂಡು ಆ ಕಾಂಟ್ರಾಕ್ಟ್ ವರ್ಕ್ ಏನಿದೆ ಅದನ್ನು ತಾವು ಮಾಡಿಕೊಡ್ಬೇಕು. ಓಕೆ, ಇದಾದ ನಂತರ ಇನ್ನೊಂದು 6 ಕೆರೆಗಳು ಉಳಿದಿದ್ದಾವೆ. ಇದನ್ನು ಏನು ಮಾಡಬೇಕು, ಯಾವಾಗ ಮಾಡ್ತೀರಾ? ನಾಳೆಯಿಂದ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಶುರು ಮಾಡಿಕೊಳ್ತಾರೆ. ಸರ್ವೆ ರಿಪೋರ್ಟ್ ನನಗೆ ಒಂದು 10 ದಿವಸದೊಳಗಡೆ ನನಗೆ ಬೇಕು. ಇಷ್ಟೆಲ್ಲ ನಾನು ಮಾಡಿಕೊಡ್ತೀನಿ.
ಹುಣ್ಲಿ ಮಠ ಹಿಂದಿನ 10 ವರ್ಷದಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಿ ನಾವು ನಮ್ಮ ಅಧಿಕಾರಿ ಮಿತ್ರರು ನಾವೆಲ್ಲರೂ ಯಾವಾಗಲೂ ತಮ್ಮ ಪರವಾಗಿಯೇ ನಾವು ಕೆಲಸ ಮಾಡಿದ್ದೀವಿ. ಸುಮಾರು ಸತಿ ಏನಾಗುತ್ತೆ, ನಮ್ಮ ದೃಷ್ಟಿಯಿಂದ ಒಂದೆರಡು ವಿಚಾರಗಳು ಹೊರಗಡೆ ಇರ್ತವೆ, ನಮಗೆ ಗೊತ್ತಾಗಲ್ಲ ಏನಾಗ್ತಾ ಇದೆ, ಬಹಳಷ್ಟು ಕೆಲಸಗಳಿರ್ತವೆ. ಆವಾಗ ನಮ್ಮ ಪಾಯಿಂಟ್ ಏನಂದ್ರೆ, ಈಗ ತಮ್ಮ ಅಧ್ಯಕ್ಷರು ಇರ್ತಾರೆ, ಇವರ ಮುಖಾಂತರ ನಮಗೆ ಗೊತ್ತಾಗಿದೆ ಅಂದ್ರೆ ಆ ಸಣ್ಣ ಪುಟ್ಟ ಪರಿಹಾರಗಳನ್ನು ಹುಡುಕಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ತಾವು ಮಾಡಿರೋ ಕೆಲಸ ಶ್ಲಾಘನೀಯ, ಇದನ್ನು ನಾವು ಮೆಚ್ಚುಗೆಯನ್ನು ಕೊಡ್ತೀವಿ. ಇದೇ ರೀತಿ ತಾವು ಎಲ್ಲೆಲ್ಲಿ ಬೇರೆ ಕಡೆ ತೊಂದರೆಗಳಾಗ್ತಾ ಇದ್ದಾವೆ ಅದನ್ನು ತಾವು ನೋಡಿ ಅದನ್ನು ಪರಿಹಾರ ಹೇಗೆ ಹುಡುಕ್ಬೇಕಂತ ಯೋಚನೆ ಮಾಡಿ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೇನೆಂದ್ರೆ ನಾವು ತಕ್ಷಣ ಸ್ಪಂದನೆ ಕೊಡ್ತೀವಿ. ರಾಯಬಾಗ ತಹಸೀಲ್ದಾರ್ ಮತ್ತು ಅನೇಕ ಅಧಿಕಾರಿಗಳು, ರೈತರ ಪರ ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಸಂಚಾಲಕರು, ಗೌರವಾಧ್ಯಕ್ಷರು, ಎಲ್ಲ ಗ್ರಾಮದ ರೈತರು ಮತ್ತು ಹೆಣ್ಣು ಮಕ್ಕಳು ಸಹಿತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಓಂಕಾರ್ ಕಾಳೆಗೆ, TV20 ಕನ್ನಡ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.